ಮಾಜಿ ವೈದ್ಯಕೀಯ ಶಿಕ್ಷಣ ಸಚಿವರು ಕರ್ನಾಟಕ ಸರ್ಕಾರ ಇವರನ್ನ ಕಾಲೇಜಿನ ಪ್ರಾಚಾರ್ಯರಾದಂತಹ ಡಾಕ್ಟರ್ ಜೆ.ಕೆ. ಶರ್ಮಾ ಇವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಸನ್ಮಾನ್ಯ ಶ್ರೀ ರಮೇಶ್ ವಿ ಕತ್ತಿ ಮಾಜಿ ಸಂಸದರು ಚಿಕ್ಕೋಡಿ ಮತಕ್ಷೇತ್ರ ಇವರನ್ನ ನಮ್ಮ ಕಾಲೇಜಿನ ಪ್ರಾಚಾರ್ಯರಾದಂತಹ ಡಾಕ್ಟರ್ ಜೆ.ಕೆ. ಶರ್ಮಾ ಇವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಹಿರಿಯರಾದಂತಹ ಸನ್ಮಾನ್ಯ ಶ್ರೀ ಅರವಿಂದರಾವ್ ದೇಶಪಾಂಡೆ ಅತನಿ ಇವರನ್ನ ನಮ್ಮ ಸಂಸ್ಥೆಯ ಗೌರವಾನ್ವಿತ ಸಿಇಒ ಆದಂತಹ ಡಾಕ್ಟರ್ ಬಿ.ಕೆ.ಎಚ್. ಪಾಟೀಲ್ ಇವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ನಂತರ ನಮ್ಮ ಸಂಸ್ಥೆಯ ಚೇರ್ಮನ್ರಾದಂತಹ ಶ್ರೀ ಎಸ್ ಬಡಕುಂದ್ರಿ ಅವರನ್ನ ನಮ್ಮ ಕಾಲೇಜಿನ ಪ್ರಾಚಾರ್ಯರಾದಂತಹ ಶ್ರೀ ಜೆ.ಕೆ. ಶರ್ಮಾ ಇವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ನಮ್ಮ ಸಂಸ್ಥೆಯ ವೈಸ್ ಚೇರ್ಮನ್ರಾದಂತಹ ಶ್ರೀ ಎ.ಐ. ನಿಧಿ ಅವರನ್ನ ನಮ್ಮ ಕಾಲೇಜಿನ ಪ್ರಾಚಾರ್ಯರಾದಂತಹ ಡಾಕ್ಟರ್ ಜೆ.ಕೆ. ಶರ್ಮಾ ಇವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ನಮ್ಮ ಸಂಸ್ಥೆಯ ಸಿಇಒ ಆದಂತಹ ಶ್ರೀ ಬಿ.ಕೆ.ಎಚ್. ಪಾಟೀಲ್ ಇವರನ್ನ ನಮ್ಮ ಕಾಲೇಜಿನ ಪ್ರಾಚಾರ್ಯರಾದಂತಹ ಡಾಕ್ಟರ್ ಜೆ.ಕೆ. ಶರ್ಮಾ ಇವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ನಮ್ಮ ಕಾಲೇಜಿನ ಪ್ರಾಚಾರ್ಯರಾದಂತಹ ಡಾಕ್ಟರ್ ಜೆ.ಕೆ. ಶರ್ಮಾ ಇವರನ್ನ ಡಾಕ್ಟರ್ ಅರುಣ್ ನರ್ಗುಂದ್ ಇವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಹೂಗುಚ್ಛ ನೀಡಿ ಸ್ವಾಗತ ಕೋರಿದ ಎಲ್ಲರಿಗೂ ಧನ್ಯವಾದಗಳು. ಈಗ ಇಂದಿನ ಕಾರ್ಯಕ್ರಮದ ಅತ್ಯಂತ ಅರ್ಥಪೂರ್ಣ ಕ್ಷಣ ಕಾರ್ಯಕ್ರಮದ ಉದ್ಘಾಟನೆ ಕಾರ್ಯಕ್ರಮ. ಪಾವಿತ್ರ್ಯ, ಆರೋಗ್ಯ ಮತ್ತು ಸಕಾರಾತ್ಮಕ ಶಕ್ತಿಗೆ ಸಂಕೇತವಾದಂತಹ ಪೂಜನೀಯ ತುಳಸಿ ಸಸಿಗೆ ನೀರು ಹಾಕುವ ಮೂಲಕ ಈ ಕಾರ್ಯಕ್ರಮವನ್ನ ಉದ್ಘಾಟಿಸಬೇಕಾಗಿ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯಮಾನ್ಯರನ್ನ ಪೂಜ್ಯರನ್ನ ಕೇಳಿಕೊಳ್ಳುತ್ತೇನೆ. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಎಲ್ಲ ಗಣ್ಯಮಾನ್ಯರಿಗೆ ಧನ್ಯವಾದಗಳು. ಈಗ ನಮ್ಮ ಕಾರ್ಯಕ್ರಮವನ್ನು ಉದ್ದೇಶಿಸಿ ಸನ್ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ ಲೋಕಸಭಾ ಸದಸ್ಯರು ಇವರು ಮಾತನಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಂತ ಪೂಜ್ಯರಂತ ಡಾಕ್ಟರ್ ಮಲ್ಲಿಕಾರ್ಜುನ ಮಹಾಸ್ವಾಮೀಜಿಯವರಿಗೆ ನಮಸ್ಕರಿಸಿ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತ ಈ ಭಾಗದ ಶಾಸಕರಾದಂಥ ಬಾಲಚಂದ್ರ ಜಾರಕಿಹೊಳಿ ಅವರೇ ಮತ್ತು ಈ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿದಂಥ ಕೇಂದ್ರದ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಅವರೇ ಮತ್ತು ಇನ್ನೊಬ್ಬ ಹಿರಿಯರು ಮಾಜಿ ಸಚಿವರಾದಂಥ ಐ.ಬಿ. ಪಾಟೀಲ್ರೇ, ಮಾಜಿ ಸಂಸದರು ಚಿಕ್ಕೋಡಿಯ ನನ್ನ ಆತ್ಮೀಯರಂತ ರಮೇಶ್ ಕತ್ತಿ ಅವರೇ ಮತ್ತು ಸಂಘದ ಹಿರಿಯರು ನಮ್ಮೆಲ್ಲರ ಮಾರ್ಗದರ್ಶಕರಂತ ಮಾನ್ಯ ಅರವಿಂದರಾವ್ ದೇಶಪಾಂಡೆ ಅವರೇ, ಈ ಒಂದು ಸಂಸ್ಥೆಯ ಸಿಇಒ ಡಾಕ್ಟರ್ ಬಿ.ಕೆ.ಎಚ್. ಪಾಟೀಲ್ರು, ಚೇರ್ಮನ್ ಆದಂಥ ಹಿರಿಯರಂತ ಬಡಕುಂದ್ರಿ ಅವರು, ಪ್ರಿನ್ಸಿಪಾಲ್ ಅಂತ ಜೆ.ಕೆ. ಶರ್ಮಾ ಅವರು, ಉಪಾಧ್ಯಕ್ಷರೇ ಮತ್ತು ಇನ್ನಿತರ ಎಲ್ಲ ಗಣ್ಯರೇ ಮತ್ತು ಇಲ್ಲಿ ಉಪಸ್ಥಿತರಂತ ಈ ಒಂದು ಸಂಸ್ಥೆಯ ಯಾವತ್ತೂ ಅಭಿಮಾನಿ ಬಂಧುಗಳೇ ಮತ್ತು ಈ ಸಂಸ್ಥೆಯಲ್ಲಿ ಕಲಿತಕ್ಕಂಥ ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿನಿ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ಇವತ್ತೇನು ಈ ಒಂದು ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಇದರ ರಜತ ಮಹೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಇದರ ಜೊತೆಗೆ ವಿದ್ಯಾರ್ಥಿಗಳ ವಸತಿ ಗೃಹ ಅಡಿಗಲ್ಲು ಸಮಾರಂಭ ನಡೀತಾ ಇದೆ. ಇದು ಬಹಳ ವರ್ಷದಿಂದ ಇರುವಂತಹ ಒಂದು ಸಂಸ್ಥೆ. ನಮ್ಮ ಸಂಸ್ಥೆಯ ಸಿಇಒ ಅವರು ಹೇಳ್ತಾ ಇದ್ದಾರೆ, ಸುಮಾರು 56ನೇ ಇಸ್ವಿಯಿಂದಲೇ ಈ ಸಂಸ್ಥೆಯ ಬೆಳವಣಿಗೆಯಿಂದ ಅವರು ಹೇಳಿದರು. ಈಗ ಪೂಜ್ಯ ಸ್ವಾಮೀಜಿಯವರ ನೇತೃತ್ವದಲ್ಲಿ ಬಹಳ ಒಂದು ಉತ್ತಮವಾದಂಥ ಶಿಕ್ಷಣ ಸಂಸ್ಥೆಗಳನ್ನು ಮತ್ತು ಆರೋಗ್ಯ ದೃಷ್ಟಿಯಿಂದ ಉತ್ತಮವಾದಂಥ ಆಯುರ್ವೇದ ಕಾಲೇಜನ್ನು ಸಹಿತ ನಡೆಸ್ಕೊಂಡು ಬಂದಿದ್ದು ಈ ಭಾಗದ ಜನರಿಗೆ, ಈ ಭಾಗದ ವಿದ್ಯಾರ್ಥಿಗಳಿಗೆ
ಬಹಳ ಒಂದು ಒಳ್ಳೆಯ ರೀತಿಯಾದಂತಹ ಒಂದು ಪರಿಣಾಮ ಬೀರಿದೆ ಅನ್ನುವಂಥ ಮಾತನ್ನು ಹೇಳ್ತೀನಿ. ಇವತ್ತಿನ ಸ್ವಾಮೀಜಿ ಇರಬಹುದು, ಹಿಂದೆ ನಮ್ಮ 3000 ಮಠದಕ್ಕೂ ಇದಕ್ಕೆ ಸಂಬಂಧ ಬಹಳ. ಹಿಂದಿನ ಜಗತ್ತುಗಳು ಅವರಂತೂ ಬಹಳಷ್ಟು ಹಿರಿಯರು, ಬಹಳ ಸಲ ಅಲ್ಲೇನ ಹುಬ್ಳಿಯಲ್ಲಿ ಸ್ವಲ್ಪ ಆರಾಮ ಅನ್ಸಿಲ್ಲ ಅಂತಂದ್ರೆ ಏನಾದರೂ ವಿಶ್ರಾಂತಿ ತಗೊಳ್ಬೇಕಂದ್ರೆ ಅವರು ನಾ ಗಡಪ್ರಭಕ್ಕೆ ಹೋಗ್ತೀನಿ ಅಂತಿದ್ರು. ಈಗ ನಮ್ಮ ತಂದೆಯವರಿಗೆ ಅವ್ರಿಗೆ ಬಹಳಷ್ಟು ಆತ್ಮೀಯತೆ. ಹೀಗಾಗಿ ಯಾವಾಗಲೂ ಹೇಳ್ತದೆ, ನಾ ಗಡಪ್ರಭು ಹೋಗಿದ್ರೆ ಒಂದ್ 2 ದಿವಸ ಇದ್ದು ಬರ್ತಿದ್ರಿ, ಒಂದು ವಾರ ಇದ್ದು ಬರ್ತೀನಿ ಅಂತೇಳಿ. ಈ ರೀತಿ ಗಡಪ್ರಭ ವೈಶಿಷ್ಟ್ಯ. ಮತ್ತು ಈ ಕಾರ್ಯಕ್ರಮ ಇವತ್ತು ನನಗಿಲ್ಲೇ ಮುಖ್ಯ ಅತಿಥಿ ಕರೀಲಿಕ್ಕೆ ಇವತ್ತೇನು ಬೆಳಗಾವಿ ಭಾಗದಿಂದ ನಾನು ಲೋಕಸಭಾ ಸದಸ್ಯನಾಗುವ ಇವತ್ತು ಜನರ ಒಂದು ಆಶೀರ್ವಾದದಿಂದ ಆಯ್ಕೆ ಆಗಿದೆ. ನಿಮ್ಮೆಲ್ಲರ ಆಶೀರ್ವಾದದ ಆಯ್ಕೆ ಆಗಿದೆ. ಮತ್ತು ಈ ಘಟಪ್ರಭಾ ನನ್ನ ಕ್ಷೇತ್ರದಲ್ಲಿ ಬರುವಂತಹದ್ದು. ಮತ್ತು ಇದು ಘಟಪ್ರಭಾ ಈ ಒಂದು ಆಸ್ಪತ್ರೆ ಮತ್ತೊಂದು ನೇಚುರೋಪತಿ ಒಂದು ಅಭಿಮಾನದ ಸಂಗತಿ. ಇವೆಲ್ಲ ಆಸ್ಪತ್ರೆಯಲ್ಲಿ ಮತ್ತು ಮೊದಲಿಂದಲೂ ಸಹಿತ ಈ ನೇಚುರೋಪತಿ ಟ್ರೀಟ್ಮೆಂಟ್ ತೆಗೆದುವಂತದ್ದು ಮತ್ತೊಂದು ನನ್ನ ಹವ್ಯಾಸ ಇದೆ. 6 ವರ್ಷದಿಂದ ನಾನು ಮಾಡ್ತಾ ಇದ್ದೀನಿ. ಹಿಂದೆ ನಾನು ಬಹುಶಃ ಆರ್ಡಿಪಿ ಮಿನಿಸ್ಟರ್ ಇದ್ದಾಗೋ ಸ್ಪೀಕರ್ ಇದ್ದಾಗೋ ಇಲ್ಲಿ 2 ಸಲ ಬಂದು ವಿಸಿಟ್ ಮಾಡಿದ್ದೆ. ಸ್ವಲ್ಪ ಹೊತ್ತು ಇದು ಎಲ್ಲ ಕಡೆನೂ ಅಡ್ಡಾಡಿ ಇಲ್ಲಿ ಮಾಹಿತಿಯನ್ನು ತಿಳ್ಕೊಂಡು ಹೋಗಿದ್ದೆ ನಾನು. ಈ ರೀತಿ ಇನ್ನೂ ಉತ್ತಮವಾಗಿ ಈ ಒಂದು ನೇಚುರೋಪತಿ ಬೆಳೀಲಿ ಅನ್ನುವಂಥದ್ದನ್ನು ಆ ಸಂದರ್ಭದಲ್ಲಿ ನಾನು ಹೇಳಿದ್ದೆ. ಅವತ್ತು ಮತ್ತು ಇವತ್ತು ನೋಡಿದಾಗ ಬಹಳಷ್ಟು ಬದಲಾವಣೆ ಆಗಿದ್ದು ನಾನು ನೋಡಿದೆ. ಬಹಳಷ್ಟು ಬದಲಾವಣೆ ಆಗಿದ್ದು, ಆಗ ಇನ್ನೂ ಬದಲಾವಣೆ ಆಗಬೇಕಾಗಿದೆ. ಯಾಕಂದ್ರೆ ಬೇರೆ ಬೇರೆ ನೇಚುರೋಪತಿ ಆಸ್ಪತ್ರೆಗಳು ಯಾವ ರೀತಿ ಬದಲಾವಣೆ ಆಗಿದ್ದಾವೆ. ಯಾಕಂದ್ರೆ ನಾನು ಒಂದು 3-4 ಸಲ ನಮ್ಮ ಧರ್ಮಸ್ಥಳದ ಉಜಿರೆ ಅಲ್ಲಿ ನೇಚುರೋಪತಿ ಆಸ್ಪತ್ರೆಗೆ ಒಂದು 4-5 ಸಲ ಹೋಗಿದ್ದೇನೆ. ನಾನು 1 ವಾರಗಟ್ಟಲೆ ಇದ್ದೇನೆ. ಮತ್ತು ನಿಮ್ಮ ಜಿಂದಾಲ್ ಇದೆ ಬೆಂಗಳೂರು ಹತ್ರ, ಅಲ್ಲಿನೂ ಹೋಗಿದ್ದೆ 1-2 ಸಲ. ಈ ರೀತಿ ಬೇರೆ ಬೇರೆ ರಾಜ್ಯಗಳಿಗೆ ಹೋದಾಗೂ ಸಹಿತ ಬಹಳ ಕುತೂಹಲದಿಂದ ಯಾವ ರೀತಿ ನೇಚುರೋಪತಿ ಆಸ್ಪತ್ರೆಯನ್ನ ಇವು ಡೆವಲಪ್ ಮಾಡಿದ್ದಾರೆ ಅನ್ನುವಂಥದ್ದು ನಾನು ನೋಡ್ತೀನಿ. ಆ ರೀತಿ ಇವತ್ತು ಈ ಒಂದು ಬದಲಾವಣೆ ಇಲ್ಲಿಯೂ ಆಗಬೇಕು, ಆಗಿದೆ, ಇನ್ನೂ ಹೆಚ್ಚು ಬದಲಾವಣೆ ಆಗಬೇಕು ಅನ್ನುವಂಥದ್ದು ಈ ಸಂದರ್ಭ ಹೇಳ್ತೀನಿ. ಯಾಕಂದ್ರೆ ಈಗ ನೇಚುರೋಪತಿ 12 ಎಕರೆ, ನಾನು ನಮ್ಮ ಮುಖ್ಯಸ್ಥರಿಗೆ 12 ಎಕರೆ ಜಮೀನಿದೆ. ಒಟ್ಟು ಇಡೀ ಕ್ಯಾಂಪಸ್ ಒಂದು 45 ಎಕರೆ ಇರಬಹುದು. 45 ಎಕರೆ 35. ಹೀಗಾಗಿ ಇಲ್ಲಿ ಇನ್ನೂ ಹೆಚ್ಚು ಬೆಳವಣಿಗೆ ಆಗಲಿಕ್ಕೆ ಒಂದು ಸಾಧ್ಯತೆ ಇದೆ. ಮತ್ತು ಉತ್ತರ ಕರ್ನಾಟಕ ಭಾಗದಲ್ಲಿ ಈ ರೀತಿಯಾದಂತಹ ನೇಚುರೋಪತಿ ಇರುವಂತದ್ದು ಬಹಳ ಕಡಿಮೆ. ಆ ಹಿನ್ನೆಲೆಯಲ್ಲಿ ಇದು ಇನ್ನೂ ಹೆಚ್ಚು ಬೆಳವಣಿಗೆ ಆದರೆ ಇನ್ನೂ ಹೆಚ್ಚು ಜನರಿಗೆ ಅನುಕೂಲ ಆಗ್ತದೆ ಅನ್ನುವಂಥದ್ದು. ಮತ್ತು ನಾನು ಮುಂದೆ ಎಲ್ಲಾದ್ರೂ ಇನ್ನು ನೇಚುರೋಪತಿ ಹಾಸ್ಪಿಟಲ್ಗೆ ಹೋಗ್ಬೇಕಂತಂದ್ರೆ ನೆಕ್ಸ್ಟ್ ನಾನು ಘಟಪ್ರಭಕ್ಕೆ ಬರ್ತೇನೆ. ಉಜಿರೆಗೆಲ್ಲ ನೆಕ್ಸ್ಟ್ ಇಲ್ಲೇ ಬರ್ತೇನೆ. ಹೀಗಾಗಿ ಒಂದು ಏನಾಗಿದೆ, ಇವತ್ತು ನಮ್ಮ ಅಲೋಪತಿ ಮತ್ತೊಂದು ಆ ಒಂದು ವ್ಯವಸ್ಥೆಯಲ್ಲಿ ಇವತ್ತು ಆಯುರ್ವೇದಕ್ಕೆ ಹೆಚ್ಚು ಮಹತ್ವ ಬಂದದ್ದು, ಹೋಮಿಯೋಪತಿಗೆ ಹೆಚ್ಚು ಮಹತ್ವ ಬಂದದ್ದು. ಈ ಆಯುರ್ವೇದಕ್ಕಂತೂ ಈಗಂಕರು ಇಲ್ಲಿ ಯಾರು ಇದರಲ್ಲಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಲ್ಲಿ ಕಲಿತಾರ ಅವ್ರು ಸಿಕ್ಕಾಪಟ್ಟೆ ಡಿಮಾಂಡ್ ಬಂದದ. ಈಗ ಅಡ್ಮಿಷನ್ಗೂ ಡಿಮಾಂಡ್ ಬಂದದ. ಈಗ ಮತ್ತೆ ಹಿಂಗಿರ್ಲಿಲ್ಲ, ಈಗ ಬಹಳಷ್ಟು ಬೇಡಿಕೆ ಬಂದದ. ಅಂದ್ರೆ ಅದು ಮಹತ್ವ ಜನರಿಗೆ ಗುರುತಾಗ್ತದೆ ಮತ್ತು ಅದು ಅಧ್ಯಯನದಿಂದ ಅಭ್ಯಾಸದಿಂದ ಯಾವ ರೀತಿ ಇದು ಮಹತ್ವ ಇದೆ ಅನ್ನುವಂಥದ್ದು ಇವತ್ತು ವಿದ್ಯಾರ್ಥಿಗಳಿಗೆ ಮತ್ತು ಸಮಾಜದ ಜನರಿಗೂ ಗುರುತಾಗಲಿದೆ. ಹೀಗಾಗಿ ಈ ಒಂದು ಆಯುರ್ವೇದ ಮೆಡಿಕಲ್ ಕಾಲೇಜ್ ಇವತ್ತು 25 ವರ್ಷ, ಬಹುಶಃ ಅವರು ಬಿಗಿನಿಂಗ್ ಪ್ರಾರಂಭ ಮಾಡಿದಾಗ ಇಷ್ಟು ಮಹತ್ವ ಇರಲಿಲ್ಲ. ನೀವೇನೋ ಆಯುರ್ವೇದಿಕ್ ಒಂದು ಮೆಡಿಕಲ್ ಕಾಲೇಜ್ ಮಾಡ್ಬೇಕಂತ ಮಾಡಿದ್ರೆ ಅವಾಗ ಇಷ್ಟು ಬೇಡಿಕೆ ಇರಲಿಲ್ಲ. ಆದ್ರೆ 25 ವರ್ಷ ಆದ್ಮೇಲೆ ಬಹಳಷ್ಟು ಬೇಡಿಕೆ ಇದೆ, ಇನ್ನೂ ಹೆಚ್ಚು ಬೇಡಿಕೆ ಆಗ್ತದೆ. ಇನ್ನು ಇನ್ನೂ ಹೆಚ್ಚು ಬೆಳವಣಿಗೆ ಮಾಡ್ರಿ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ಮತ್ತು ಇದರ ಜೊತೆಗೆ ಒಂದು ನಾನು ಹೇಳ್ತೀನಿ, ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಸಹಿತ ಈ ಮೋದಿಜಿಯವರಂತೂ ಅವರು ಪ್ರಧಾನಮಂತ್ರಿ ಆದ್ಮೇಲೆ ಈ ರೀತಿಯಾದಂತಹ ಒಂದು ಸಂಸ್ಥೆಗಳಿಗೆ ಈ ರೀತಿ ನ್ಯಾಚುರೋಪತಿ ಟ್ರೀಟ್ಮೆಂಟ್ ಮತ್ತೊಂದು ಆಯುರ್ವೇದಕ್ಕೆ ಹೆಚ್ಚು ಮಹತ್ವ ಬಂದದ್ದು. ಮತ್ತು ಬಹಳ ಮುಖ್ಯವಾಗಿ ಯೋಗ ದಿನಾಚರಣೆ ಮಾಡ್ತೀವಿ ನಾವು. ಜೂನ್ 21 ಪ್ರತಿ ವರ್ಷ ನಾವು ಯೋಗ ದಿನಾಚರಣೆ ಮಾಡ್ತಿದ್ವಿ. ಯೋಗ ದಿನಾಚರಣೆ ನಮ್ಮ ದೇಶಕ್ಕೆ ಮಾತ್ರ ಸೀಮಿತ ಇತ್ತು. ಆದ್ರೆ ಅದನ್ನ ಇಡೀ ಜಗತ್ತಿಗೆ ತೋರಿಸಿಕೊಟ್ಟಂತವ್ರು ಯಾರಪ್ಪ ಅಂದ್ರೆ ನರೇಂದ್ರ ಮೋದಿಜಿ ಅವರು ಇಡೀ ಜಗತ್ತಿಗೆ ತೋರಿಸ್ತಾರೆ. ಈ ಯೋಗ ದಿನಾಚರಣೆಯನ್ನ ಕೇವಲ ಭಾರತ ದೇಶ ಅಲ್ಲ, ಇಡೀ ಜಗತ್ತಿನಲ್ಲಿ ಯೋಗ ದಿನಾಚರಣೆ ಮಾಡಬೇಕಂತ ಹೇಳಿ ವಿಶ್ವಸಂಸ್ಥೆಗೆ ರಿಕ್ವೆಸ್ಟ್ ಮಾಡಿಕೊಂಡು ವಿಶ್ವಸಂಸ್ಥೆಯ ಮುಖಾಂತರ ಯೋಗ ದಿನಾಚರಣೆಯನ್ನು ಡಿಕ್ಲೇರ್ ಮಾಡಿ ಇಡೀ ಜಗತ್ತಿನಲ್ಲಿ ಅದರ ಪರಿಣಾಮವನ್ನು ಅದು ಪ್ರಭಾವ ಬೀರುವಂತದ್ದು ಯಾರಾದ್ರೂ ಮಾಡಿದ್ರೆ ಮೋದಿಜಿ ಅವರು. ಬಹುಶಃ ನೀವು ನೋಡ್ತಾ ಇರಿ, ಆ ಯೋಗ ದಿನಾಚರಣೆ ದಿವಸ
ನಾವು ಇಡೀ ದೇಶದಲ್ಲಿ ಪ್ರತಿಯೊಂದು ನಗರ ಪಟ್ಟಣದಲ್ಲಿ ಸಹಿತ ಆ ಯೋಗ ಎಕ್ಸಸೈಸ್ ಮತ್ತು ಧ್ಯಾನವನ್ನ ಮಾಡುವಂಥದ್ದು ನಾವು ನೋಡಿದ್ದೀವಿ. ಇಷ್ಟೇ ಅಲ್ಲ, ದೇಶ ವಿದೇಶದಲ್ಲಿ ಸಹಿತ ನೂರಾರು ಕಂಟ್ರಿಗಳಲ್ಲಿ, ನೂರಾರು ರಾಷ್ಟ್ರಗಳಲ್ಲಿ ಈ ಯೋಗ ದಿನಾಚರಣೆ ಸ್ಟಾರ್ಟ್ ಆಗಿದೆ. ಅಮೆರಿಕ ಇರ್ಬೋದು, ಫಾರಿನ್ ಯುರೋಪಿಯನ್ ಕಂಟ್ರೀಸ್ ಇರ್ಬೋದು, ಎಲ್ಲ ಕಡೆ ಚಾಲು ಆಗಿದೆ. ನಾನು ಅವಾಗ ದಿಲ್ಲಿಯಿಂದ ಹುಬ್ಳಿ ಬರುವಾಗ ಅಥವಾ ಬೆಳಗಾವಿ ಬರುವಾಗ, ಬೆಂಗಳೂರಿಗೆ ಬರುವಾಗ ಕೆಲವರು ಯುವಕರು ಸ್ವಲ್ಪ ಅವ್ರು ನೋಡಿದ್ರೆ ಅನಿಸ್ತದೆ ಇವರು ಯೋಗ ಪಟುಗಳು ಅಂತ ಹೇಳಿ. ಅದು ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಇರ್ಬೋದು ಅಥವಾ ಬೆಳಗಾವಿ ಜಿಲ್ಲೆಯಲ್ಲಿ ಇರ್ಬೋದು, ಬೇರೆ ಬೇರೆ ಜಿಲ್ಲೆಗಳಿಂದ ಅವರು ಫ್ಲೈಟ್ ಅಲ್ಲಿ ಸಿಗ್ತಾರೆ. ನೀವು ಎಲ್ಲಿ ಹೋಗಿದ್ರಪ್ಪ, ಎಲ್ಲಿಂದ ಬಂದ್ರಿ ಅಂತ ಕೇಳಿದ್ರೆ, ಇಲ್ರಿ ನಾವು ಮಲೇಷ್ಯಾಕ್ಕೆ ಹೋಗಿದ್ವಿ, ಆಮೇಲೆ ಯುರೋಪ್ ಕಂಟ್ರೀಸ್ ಹೋಗಿದ್ವಿ. ಯಾಕೆ ಹೋಗಿದ್ರಿ? ಅಲ್ಲಿ ನಾವು ಯೋಗ ಪಟುಗಳು ನಮ್ಮ ಕಡೆಯಿಂದ ಅಲ್ಲಿ ಟ್ರೀಟ್ಮೆಂಟ್ ತೊಗೊಳಕತ್ತಾರೆ, ನನ್ನ ಕಡೆಯಿಂದ ಅಲ್ಲಿ ಟ್ರೀಟ್ಮೆಂಟ್ ತೊಗೊಳಕತ್ತಾರೆ. ಅದ್ರ ಸಲುವಾಗಿ 1 ವರ್ಷ 2 ವರ್ಷ ಅಂತ ನಾವು ಪ್ಯಾಕೇಜ್ ಮಾಡಿ ನಮ್ಗೆ ಕರೆಸಿರ್ತಾರ. ಹೀಗಾಗಿ ನಾವು ಅಲ್ಲಿ ಹೋಗಿ ಯೋಗ ಕಲಿಸಿ ಬರುವಂತ ಕೆಲಸ ನಾವು ಮಾಡಕತ್ತೀವಿ. ಅಂದ್ರೆ ಎಷ್ಟು ಪ್ರಭಾವ ಬೀರಿದೆ ನೀವು ಅರ್ಥ ಮಾಡ್ಕೊಳ್ಳಿ. ಹೀಗಾಗಿ ಅದರ ಹಿನ್ನೆಲೆಯಲ್ಲಿ ಇದನ್ನ ಯೋಗ ಎಕ್ಸರ್ಸೈಸ್ ಇದರ ಮುಖಾಂತರ ಇನ್ನೂ ಹೆಚ್ಚಿನ ರೀತಿ ಆರೋಗ್ಯವನ್ನು ಕಾಪಾಡೋಕೆ ಸಾಧ್ಯ. ಮತ್ತೆ ಈ ರೀತಿ ನೇಚುರೋಪತಿಯಿಂದ, ಆಯುರ್ವೇದಿಕ್ ಟ್ರೀಟ್ಮೆಂಟ್ದಿಂದ ಒಂದು ನಮ್ಮ ದೈಹಿಕ ಒಂದು ಆರೋಗ್ಯವನ್ನು ಕಾಪಾಡೋಕೆ ಸಾಧ್ಯತೆ, ಮತ್ತು ಅದೇ ರೀತಿ ಮೆಂಟಲ್ ಪೀಸ್, ಮಾನಸಿಕ ಶಾಂತಿಯನ್ನು ನಾವು ಕಾಪಾಡೋದಕ್ಕೆ ಸಾಧ್ಯ. ಈ ಒಂದು ನಾನು ನೇಚುರೋಪತಿಯಲ್ಲಿ ಟ್ರೀಟ್ಮೆಂಟ್ ತಗೊಂಡಿದ್ದ ಒಂದು ಅನುಭವ ಹೇಳಬೇಕಾದ್ರೆ, ಅವಾಗಲಿಂದ 20-35 ವರ್ಷದಿಂದ ಪ್ರತಿ ದಿವಸ ಅರ್ಧ ಗಂಟೆ ಹೆಚ್ಚು ಕಾಲ ಯೋಗ ಎಕ್ಸರ್ಸೈಸ್ ಮಾಡ್ತೀನಿ ನಾನು. ಅವತ್ತೇನು ಕಲ್ತಿಲ್ಲ, ಅಲ್ಲಿಂದ ಇಲ್ಲಿವರೆಗೆ ಒಂದು ದಿವಸ ತಪ್ಪಿಸಿಲ್ಲ. ಬಾಂಬೆಗೆ ಹೋಗ್ಲಿ, ದಿಲ್ಲಿಗೆ ಹೋಗ್ಲಿ, ಬೆಂಗಳೂರು ಹೋಗ್ಲಿ, ಎಲ್ಲೇ ಹೋಗ್ಲಿ, ಯೋಗ ಎಕ್ಸರ್ಸೈಸ್ ಮಾಡಿದ ಮೇಲೆ ಮುಂದೆ ಹೊರಗೆ ಬಿಡೋದು. ಅದರ ಪರಿಣಾಮ ಏನಾಯ್ತು ಅಂತಂದ್ರೆ, ಇದು ಬಂದಿತ್ತಲ್ಲ 18-19 ಕೋವಿಡ್ದಾಗ ನಾನು 2 ಇನ್ಚಾರ್ಜ್ ಇದ್ದೆ, ಬೆಳಗಾವಿ ಮತ್ತು ಧಾರವಾಡದ್ದು. ಎಲ್ಲ ಕಡೆ ಮೀಟಿಂಗ್ ತಗೊಂತಿದ್ದೆ. KMC ಆಸ್ಪತ್ರೆ, ಬೆಳಗಾವಿ ಆಸ್ಪತ್ರೆ ಎಲ್ಲ ಕಡೆ ವಿಸಿಟ್ ಮಾಡ್ತಿದ್ದೆ. ಇಷ್ಟೆಲ್ಲ ವಿಸಿಟ್ ಮಾಡಿದಾಗೂ ಸದ್ಯಕ್ಕ ಕೋವಿಡ್ ನನ್ನ ಕಡೆ ಬರಲಿಲ್ಲ ಅಂತ ತಿಳ್ಕೊಂಡ್ಬಿಡ್ರಿ. ಕೋವಿಡ್ ನನ್ನ ಕಡೆ ಬರಲಿಲ್ಲ, ಅದರಿಂದ ಏನು ಅಫೆಕ್ಟ್ ಆಗಲಿಲ್ಲ. ಅದಕ್ಕೆ ನಾ ಇವತ್ತು ನಂಬಿದ್ದು ಅದಕ್ಕೆ ಯೋಗ ಅಂತ ಹೇಳಿ. ಮತ್ತು ಇದ್ರ ಜೊತೆಗೆ ಇನ್ನೊಂದು ಉದಾಹರಣೆ ಕೊಡ್ತೀನಿ. ಇಲ್ಲಿವರೆಗೆ, ಈ ಕ್ಷಣದವರೆಗೆ 69+, ಇಲ್ಲಿವರೆಗೆ ಇದರಿಂದ ನನಗೆ ಶುಗರು ಇಲ್ಲ, ಬಿಪಿನೂ ಇಲ್ಲ. ಇನ್ನೂ ಅರ್ಥ. ಅದಕ್ಕಾಗಿ ಈ ಯೋಗದ ಮಹತ್ವ ಬಹಳ ಇದೆ, ನೇಚುರೋಪತಿ ಬಹಳ ಮಹತ್ವ ಇದೆ, ಆಯುರ್ವೇದಿಕ ಬಹಳ ಮಹತ್ವವಿದೆ. ಅದಕ್ಕಾಗಿ ಈ ಒಂದು ವೇದಿಕೆ ಮುಖಾಂತರ ಇದ್ರ ಬಗ್ಗೆ ಹೆಚ್ಚು ಅಧ್ಯಯನ, ಹೆಚ್ಚು ಜನರಿಗೆ ತಿಳುವಳಿಕೆ ಮಾಡುವಂಥದ್ದು. ಆದರೆ ಇವತ್ತು ಔಷಧ ಇದಕ್ಕೆ ಸಾವಿರಾರು ರೂಪಾಯಿ ಖರ್ಚು ಮಾಡ್ತೀವಿ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತೀವಿ. ಯಾವುದೇ ಹಣ ಖರ್ಚು ಮಾಡಲಾರ್ದೇ ದೈಹಿಕವಾಗಿ ಆರೋಗ್ಯವನ್ನು ಕಾಪಾಡಿಕೊಂಡು ಹೋಗಲಿಕ್ಕೆ ಸಾಧ್ಯ. ಅದಕ್ಕಾಗಿ ಇದಕ್ಕೆ ಹೆಚ್ಚು ನಮ್ಮ ಜನಸಾಮಾನ್ಯರು ಗಮನ ಹರಿಸಬೇಕು ಅನ್ನುವಂಥ ವಿನಂತಿಯನ್ನು ಮಾಡಿ, ಮತ್ತು ಇವತ್ತೇನು ರಜತ ಮಹೋತ್ಸವ ಕಾರ್ಯಕ್ರಮ ಮತ್ತು ವಿದ್ಯಾರ್ಥಿಗಳ ವಸತಿ ಗೃಹ ಅಡಿಗಲ್ಲು ಇದು ನಡೀತಾ ಇದೆ. ಇದು ಇನ್ನೂ ಹೆಚ್ಚು ಬೆಳವಣಿಗೆ ಆಗಲಿ ಮತ್ತು ಇನ್ನೂ ಹೆಚ್ಚು ಈ ಭಾಗದ ಜನರಿಗೆ ಉಪಯೋಗ ಆಗಲಿ ಅನ್ನುವಂಥದ್ದನ್ನು ಹೇಳಿ, ಇವತ್ತು ಈ ಶಿಕ್ಷಣ ಸಂಸ್ಥೆಯನ್ನ ಬೆಳೆಸುವಂತ ಕೆಲಸವನ್ನ ಪೂಜ್ಯ ಡಾಕ್ಟರ್ ಮಲ್ಲಿಕಾರ್ಜುನ ಸ್ವಾಮೀಜಿಯವರ ನೇತೃತ್ವದಲ್ಲಿ ಬಹಳ ಒಳ್ಳೆ ರೀತಿಯಿಂದ, ಒಳ್ಳೆ ಸಂಘಟನೆ, ಒಳ್ಳೆ ಪ್ರಭಾವದಿಂದ ಇವತ್ತು ಇಲ್ಲಿ ಆಡಳಿತ ನಡೀತದೆ. ನಮ್ಮ ಹಿರಿಯರು ಅಧ್ಯಕ್ಷರಿದ್ದಾರೆ, ನಮ್ಮ ರಮೇಶ್ ಕತ್ತಿಯವರು ಹೇಳಿದ್ರು, ನಮ್ಮ ತಂದೆಯವರ ಕಾಲದಿಂದ ಇವರು ಇಲ್ಲೇ ಕೆಲಸ ಮಾಡ್ತಾ ಅಧ್ಯಕ್ಷರಿದ್ದಾರೆ, ಅವರು ಸಂಘಟನೆ ಮಾಡ್ತಾ ಇದಾರಂತ. ಅಂತ ಹಿರಿಯರೆಲ್ಲ ಆಶೀರ್ವಾದ ಇದೆ. ಮತ್ತು ನಾ ಇಲ್ಲೇ ನಡಕಲ್ಲಿ ಬಂದು ಕೂತೀನಿ. ಆ ಕಡೆ ರವೀಶ್